ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ ನಮಗಿನ್ನೇನೀಗ ಮಂಗಳವಾರವೇ ನಮಗೆ ಸಂಕಷ್ಟದ ಚತುರ್ಥಿ ಅಂದರೆ ಅಂಗಾರಕ ಸಂಕಷ್ಟದ ಚತುರ್ಥಿಯು ಬಂದೇ ಬಿಡ್ತು. ಹಾಗಾಗಿ ಅದರ ಒಂದು ಪೂಜೆಯ ವಿಧಾನವನ್ನು ಈಗಾಗಲೇ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಮುಡುಪು ಕಟ್ಟೋದಾಗಲಿ, ಪೂಜೆ ಯಾವ ರೀತಿ ಮಾಡಬೇಕು, ಪ್ರತಿಯೊಂದರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಇವತ್ತು ನಾನು ನಿಮಗೆ ಪೂಜೆಯ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ನಾವು ಅಂಗಾರಕ ಸಂಕಷ್ಟದ ಚತುರ್ಥಿ ಆಚರಣೆ ಮಾಡ್ತಿರೋದ್ರಿಂದ ಸಂಕಲ್ಪಕ್ಕೂ ಕೂಡ ನಾವು ಬಹುಮುಖ್ಯವಾಗಿ ಒಂದು ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ. ಬೆಳಗ್ಗೆ ಸಂಕಲ್ಪ ಮಾಡ್ಕೋಬೇಕು, ನಾವು ಸಂಜೆ ಪೂಜೆ ಮಾಡಬೇಕಾಗುತ್ತದೆ. ಹಾಗಾಗಿ ಇವತ್ತು ನಿಮಗೆ ಸಂಪೂರ್ಣ ಪೂಜಾ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಬೆಳಗ್ಗೆ ನಾವು ಮೊದಲು ಸಂಕಲ್ಪ ಮಾಡ್ಕೋಬೇಕಾಗಿರುವಂಥ ಸಮಯ ಅಂತ ಬಂದಾಗ, ಈಗ ನೋಡಿ ನೀವು ಧನುರ್ಮಾಸ ಪೂಜೆ ಮಾಡ್ತಾ ಇದ್ದೀರಿ ಅಂತಂದರೆ ಆ ಒಂದು ಸಮಯದಲ್ಲೂ ಕೂಡ ನೀವು ಸಂಕಲ್ಪ ಮಾಡ್ಕೋಬೋದು, ತೊಂದರೆ ಇಲ್ಲ. ಆದರೆ ಆ ನಂತರದ ಸಮಯ ಅಂತ ಬಂದಾಗ ಬೆಳಿಗ್ಗೆ ಸಂಕಲ್ಪದ ಸಮಯ 8 ಗಂಟೆ 2 ನಿಮಿಷದಿಂದ ನಿಮಗೆ 9 ಗಂಟೆ 15 ನಿಮಿಷ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಗಣೇಶನಿಗೆ ಮನೆಯಲ್ಲಿ ನೀವು ಈಗ ಮಂಗಳವಾರ ಆಗಿರೋದ್ರಿಂದ ನಾವು ಒಂದು ಕಳಸವನ್ನು ಇಟ್ಟು ನಾವು ಮನೆ ದೇವರ ಪೂಜೆ ಮಾಡ್ತಾ ಇರ್ತೇವೆ. ಆ ಒಂದು ಸಮಯದಲ್ಲಿ ಗಣೇಶನ ಮುಂದೆ ಗರಿಕೆ ಇಟ್ಟು ಒಂದು ಕಾಯಿಯನ್ನು ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನಾನು ಇವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ಆಚರಣೆ ಮಾಡ್ತಾ ಇದ್ದೇನೆ. ನನ್ನ ಕೋರಿಕೆ ಈ ರೀತಿ ಇದೆ, ನನಗೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು, ನಾನು ಸರಿಯಾದ ರೀತಿಯಲ್ಲಿ ನಾನು ಇವತ್ತಿನ ದಿವಸ ನಾನು ಇನ್ನು ಪೂಜೆಯನ್ನು ಮಾಡಿಕೊಂಡು ನನ್ನ ಒಂದು ಕೋರಿಕೆಯನ್ನು ಈಡೇರಿಸ್ಕೋಬೇಕು ಅನ್ನೋ ಒಂದು ಸಂಕಲ್ಪವನ್ನು ಗಣೇಶನ ಮುಂದೆ ಒಂದು ವಿನಂತಿ ಮಾಡ್ಕೊಳ್ಳಿ. ಹಾಗೆಯೇ ಒಂದು ನಂತರದ ಸಮಯ ಅಂತ ಬಂದಾಗ, ಈಗ ನೀವು ಬೆಳಗ್ಗೆ ಅಕಸ್ಮಾತ್ 9 ಗಂಟೆ 15 ನಿಮಿಷದೊಳಗೆ ಆಗದೇ ಹೋದಾಗ ನಂತರ ಅಭಿಜಿನ್ ಮುಹೂರ್ತ ಅಂತೇಳಿ 12 ಗಂಟೆ 20 ನಿಮಿಷದಿಂದ 12 ಗಂಟೆ 48 ನಿಮಿಷ ಆ ಒಂದು ಸಮಯವಿರ್ತದೆ. ಯಾಕಂದರೆ ಕೆಲವೊಬ್ಬರಿಗೆ ಅಷ್ಟೊತ್ತಿಗೆ ಮಕ್ಕಳು ಸ್ಕೂಲಿಗೆ ಕಳಿಸುವಂಥದ್ದು, ಎಕ್ಸಾಮ್ಸ್ ಇವೆಲ್ಲ ಇದ್ದಾಗ ಅಷ್ಟೊತ್ತಿಗೆ ನೀವು ಮಾಡ್ಕೊಳಕ್ಕಾಗದೆ ಹೋದಾಗ ಈ ಅಭಿಜಿನ್ ಮುಹೂರ್ತದಲ್ಲೂ ಕೂಡ ನೀವು ಒಂದು ಸಂಕಲ್ಪ ಮಾಡ್ಕೋಬಹುದು. ಹಾಗೆ ಅಮೃತ ಕಾಲ ಅಂತ ಬಂದಾಗ 12 ಗಂಟೆ 25 ನಿಮಿಷದಿಂದ 11 ಗಂಟೆ 50 ನಿಮಿಷವಾಗಿರುತ್ತದೆ. ನೋಡಿ, ಬೆಳಗ್ಗೆ ಗಣೇಶನಿಗೆ ನಾವು ಸಂಕಲ್ಪ ಮಾಡ್ಕೊಳ್ಳೋ ಸಮಯ ತಿಳ್ಕೊಂಡ್ವಿ. ಆದರೆ ಕೆಲವೊಂದು ಸಮಯದಲ್ಲಿ ನಾವು ಸಂಕಲ್ಪ ಮಾಡ್ಕೊಳ್ಳಲೇಬಾರ್ದು. ಮಾಡ್ಕೊಂಡಾಗ ನಮಗೆ ಏನಪ್ಪ ಅಂತಂದರೆ ನಾವು ಅಂದ್ಕೊಂಡಿದ್ದ ಒಂದು ಕೋರಿಕೆ ಈಡೇರೋದಿಲ್ಲ. ಅದು ಯಾವ ಸಮಯ ಅಂತ ಅಂದರೆ ನೋಡಿ, ಯಮಗಂಡ ಕಾಲ ಬೆಳಿಗ್ಗೆ 9 ಗಂಟೆ 34 ನಿಮಿಷದಿಂದ 10 ಗಂಟೆ 59 ನಿಮಿಷ. ಆ ಒಂದು ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಂತರದ ಸಮಯ ಗೂಳಿಕಾ ಕಾಲ, ಇದು ಮಧ್ಯಾಹ್ನ 12:25ರಿಂದ 1:50 ಇರ್ತದೆ. ಈ ಸಮಯವೂ ಬೇಡ. ನಾನು ಏನು ಬೆಳಗ್ಗೆ ನಿಮಗೆ ಒಂದು 3 ಸಮಯವನ್ನು ತಿಳಿಸ್ಕೊಟ್ನೋ, ಬೆಳಗ್ಗೆ ಅಷ್ಟೊತ್ತಿಗೆ ಮಾಡ್ಕೊಳ್ಳುವಂಥದ್ದು, ಮತ್ತು 8 ಗಂಟೆ 2 ನಿಮಿಷದಿಂದ, ಮತ್ತು ಅಮೃತ ಕಾಲ, ಅಭಿಜಿನ್ ಮುಹೂರ್ತ, ಈ ಒಂದು ಸಮಯದಲ್ಲಿ ನೀವು ಮಾಡ್ಕೊಳ್ಳಿ. ಇದಿಷ್ಟು ಬೆಳಗ್ಗೆ ಸಂಕಲ್ಪ ಮಾಡ್ಕೊಳ್ಳೋ ವಿಧಾನ ಆಯಿತು. ಅವತ್ತಿನ ದಿವಸ ನೀವು 2 ಬಾರಿ ಸ್ನಾನ ಮಾಡಲೇಬೇಕು. ಬೆಳಗ್ಗೆನೂ ನೀವು ಪೂಜೆ ಸಮಯದಲ್ಲಿ ಮಾಡ್ಕೊಂಡಿರ್ತೀರಿ, ಮತ್ತೆ ಸಂಜೆಯ ಸಮಯದಲ್ಲಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಪ್ರಾರಂಭ ಮಾಡಿ. ತಲೆಗೆ ಸ್ನಾನ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹಸಿ ಹಾಲನ್ನು ಹಾಕಿಕೊಂಡು ಸ್ನಾನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಅಂದರೆ ನಿಮಗೆ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಯಾವುದೂ ಕೂಡ ನಿಮಗೆ ಆಗೋದಿಲ್ಲ. ತುಂಬಾ ನೀವು ಶಾಂತಿಯಿಂದ ಪೂಜೆ ಮಾಡ್ಕೊಳ್ತೀರಿ. ಹಾಗಾಗಿ ಆ ರೀತಿ ಸ್ನಾನ ಮಾಡಿಕೊಂಡು ನಂತರದಲ್ಲಿ ಪೂಜೆ ಪ್ರಾರಂಭ ಮಾಡಿ. ಹಾಗಾದರೆ ಸಾಯಂಕಾಲ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಂತಂದರೆ, ನೀವು ಸಮಯ ನೋಡಿಲ್ಲ ಅಂತಂದರೆ ಸೂರ್ಯಾಸ್ತ ನಂತರ ಸಮಯದಲ್ಲಿ ನಿಮಗೆ ಪ್ರಾರಂಭ ಮಾಡ್ಬೋದು, ತೊಂದರೆ ಇಲ್ಲ. ಸಮಯ ಸಂಜೆ 5 ಗಂಟೆ 40 ನಿಮಿಷದಿಂದ ರಾತ್ರಿ 7 ಗಂಟೆ 15 ನಿಮಿಷ. ಇದು ಒಂದು ತುಂಬಾ ಪ್ರಶಸ್ತವಾದ ಸಮಯವಾಗಿರ್ತದೆ. ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ. ಅಂದರೆ ಸಿದ್ಧತೆಗಳನ್ನೆಲ್ಲ ನೀವು ಪ್ರಾರಂಭ ಮಾಡಿ ನಂತರವೂ ಕೂಡ ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ ಗಣೇಶನನ್ನು ಈ ಒಂದು ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಡಿ. ನಂತರದಲ್ಲಿ ಪೂಜೆಯ ಪ್ರಸಾದ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಇವೆಲ್ಲವೂ ಸುಮ್ಮನೆ ಅಲ್ಲ. ಹಾಗಾಗಿ ಎಲ್ಲ ಸಿದ್ಧತೆಗಳು ನೀವು ನಂತರದ ಮಾಡಿಕೊಂಡು ನೀವು ಪೂಜೆ ಮುಕ್ತಾಯ ಮಾಡ್ಬೋದು. ಪೂಜೆ ಯಾವಾಗ ಮುಕ್ತಾಯ ಮಾಡಬೇಕು? ಈ ಅಂಗಾರಕ ಸಂಕಷ್ಟ ಚತುರ್ಥಿಯಲ್ಲಿ ನಾವು ಚಂದ್ರನ ದರ್ಶನ ಮಾಡ್ದೇನೆ, ಚಂದ್ರನಿಗೆ ಆರ್ಗೆ ಬಿಡ್ದೇನೆ ನಾವು ಇದನ್ನ ಪೂಜೆ ಮುಕ್ತಾಯ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆ 9:05ರಿಂದ 9:30 ತನಕ ನಮಗೆ ಒಂದು ಚಂದ್ರೋದಯ ಸಮಯ, ಅಂದರೆ ಆಸುಪಾಸು ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಚಂದ್ರನ ದರ್ಶನ ಮಾಡಿಕೊಂಡು ಚಂದ್ರನಿಗೆ ಆರ್ಘ್ಯವನ್ನು ಬಿಟ್ಟು ನಂತರದಲ್ಲಿ ಗಣೇಶನಿಗೆ ಮತ್ತೊಮ್ಮೆ ಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿಕೊಂಡು ನೀವು ಪ್ರಸಾದವನ್ನು ಸೇವನೆ ಮಾಡಿ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಇದಿಷ್ಟು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಮಾಡುವಂಥ ಸಮಯವಾಗಿರುತ್ತದೆ. ಇನ್ನು ಕೆಲವೊಬ್ಬರು ಮುಡುಪನ್ನು ನಾವು ಕಟ್ಟಿರ್ತೀವಿ, ಅದನ್ನು ಯಾವಾಗ ತೆಗಿಬೇಕು ಅಂತ ಹೇಳಿದ್ದೀರಿ. ನಾನು ಸಂಪೂರ್ಣ ಪೂಜಾ ವಿಧಾನದಲ್ಲಿ ಕೊನೆಯಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಆದರೂ ಸ್ವಲ್ಪ ಮಟ್ಟಿಗೆ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಮುಡುಪು ಕಟ್ಟೋದು ನಿಮ್ಮ ಸಂಕಲ್ಪ. ಅಂದರೆ ಯಾವ ರೀತಿ ಅಂತಂದರೆ ನಿಮ್ಮ ಕೋರಿಕೆ ಯಾವ ರೀತಿ ಇರುತ್ತೋ, ಕೆಲವರಿಗೆ ನೀವು ಮಾಡ್ಕೊಂಡಿರೋ ಕೆಲಸ 1 ತಿಂಗಳು 2 ತಿಂಗಳಾಗ್ಬೋದು, ಆ ರೀತಿಯಾಗಿ. ಹಾಗಾಗಿ ನೀವು ಈ 2 ತಿಂಗಳ ಒಳಗೆ ನನ್ನ ಕೆಲಸ ಈಡೇರಬೇಕು ಅಂತ ಒಂದು ಮುಡುಪು ಕಟ್ಟುವಂಥದ್ದು. ಈಗ ನಿಮ್ಮ ಕೆಲಸ ಈಡೇರಿದ ನಂತರದಲ್ಲಿ
ಆ ಒಂದು ಮುಡುಪಿನಲ್ಲಿ ನೀವು ಎಷ್ಟು ದುಡ್ಡಿಟ್ಟಿರ್ತೀರೋ, ಆ ದುಡ್ಡನ್ನು ನೀವು ತೆಗೆದುಕೊಂಡೋಗಿ ಗಣೇಶನ ದೇವಸ್ಥಾನಕ್ಕೆ ಅಲ್ಲಿ ಉಂಡೆ ಇಟ್ಟಿರ್ತಾರಲ್ಲ, ಉಂಡೆಗೆ ಹಾಕೋದು ತುಂಬ ಸೂಕ್ತವಾದದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಅಂಗಾರಕ ಸಂಕಷ್ಟ ಚತುರ್ಥಿ ಎಲ್ಲರೂ ಕೂಡ ಅರ್ಚನೆ ಮಾಡಿ, ಯಾಕಂದ್ರೆ ವರ್ಷಕ್ಕೊಮ್ಮೆ ಅಂದ್ರೆ ವರ್ಷದಲ್ಲಿ ಒಂದು 2, 3 ಬಾರಿ ಬರುವಂಥದ್ದು. ವರ್ಷ ಪೂರ್ತಿ ಮಾಡೋದಕ್ಕೆ ಆಗದೇ ಇರುವಂಥವರು ಈ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿ ಮಾಡೋದ್ರಿಂದ ವರ್ಷ ಪೂರ್ತಿ ಪೂಜೆ ಮಾಡಿದಷ್ಟೇ ಫಲ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ. ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.